ಎಲ್ಲರಿಗೂ ನಮಸ್ಕಾರ. ಟಿಕ್ಮರಾಮ್ ಪ್ರಜಾಪತ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮೆಲ್ಲರ ಸ್ನೇಹಿತ ಟಿಕ್ಮರಾಮ್. ಸೊ ಫ್ರೆಂಡ್ಸ್, ಇವತ್ತು ನಾವು ಈ ವಿಡಿಯೋದಲ್ಲಿ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಕಾಸ್ಟಿಂಗ್ ಸಬ್ಜೆಕ್ಟ್ನ ನೋಡೋಣ. ಅದರಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್. ಸೊ ನಮಗೆ ಇದು 4th ಮಾಡ್ಯೂಲಲ್ಲಿದೆ. ಹಾಗಾಗಿ ಮಾರ್ಜಿನಲ್ ಕಾಸ್ಟಿಂಗ್ ಮೀನಿಂಗ್. Marginal costing is the special technique under which the costs are separated into variable costs and fixed costs. The only variable costs are charged on the operations, process and products. ಸೊ ಇಲ್ಲಿ ಏನಂತಾರೆ, ಮಾರ್ಜಿನಲ್ ಕಾಸ್ಟಿಂಗ್ ಇಸ್ ದ ಸ್ಪೆಷಲ್ ಟೆಕ್ನಿಕ್. ಇದೊಂದು ಸ್ಪೆಷಲ್ ಟೆಕ್ನಿಕ್. ಇದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್ನ ಸಪ್ರೇಟ್ ಮಾಡ್ತೀವಿ. ಓನ್ಲಿ ದ ವೇರಿಯಬಲ್ ಕಾಸ್ಟ್ಸ್ ಆರ್ ಚಾರ್ಜ್ಡ್ ಆನ್ ದ ಆಪ್ರೇಷನ್ಸ್ ಪ್ರೊಸೆಸ್. ಸೊ ಇಲ್ಲಿ ನಾವು ವೇರಿಯಬಲ್ ಕಾಸ್ಟಲ್ಲಿ ಯಾವ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಮಾಡ್ತೀವಿ ಅಂದರೆ ಆಪ್ರೇಷನ್ಸ್ ಎಕ್ಸ್ಪೆನ್ಸಸ್, ಪ್ರೊಸೆಸ್ ಎಕ್ಸ್ಪೆನ್ಸಸ್ ಮತ್ತು ಪ್ರಾಡಕ್ಟ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದರೆ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ಸಲ್ಲಿ ಇನ್ಕ್ಲೂಡ್ ಮಾಡಿರ್ತೀವಿ. ಮತ್ತು ಇಲ್ಲಿ ಫಿಕ್ಸ್ಡ್ ಕಾಸ್ಟ್ಸ್ ಆರ್ ದ ಚಾರ್ಜಡ್ ಅಗೇನ್ಸ್ಟ್ ದ ಪ್ರಾಫಿಟ್ ಆಫ್ ದ ಪೀರಿಯಡ್ ಇನ್ ವಿಚ್ ದೇ ಆರ್ ಇನ್ಕರ್ಡ್. ಅಂದರೆ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ನ ನಾವು ಆ ಒಂದು ಪೀರಿಯಡಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಾಫಿಟ್ ಮೇಲೆ ಚಾರ್ಜ್ ಮಾಡ್ತೀವಿ, ಅದರಲ್ಲಿ ಅದನ್ನು ಲೆಸ್ ಮಾಡ್ಕೊತೀವಿ ಫಿಕ್ಸ್ಡ್ ಕಾಸ್ಟ್ನ. ಇದು ಮಾರ್ಜಿನಲ್ ಕಾಸ್ಟಿಂಗ್ ಮೀನಿಂಗ್ ಆಯಿತು. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡ್ಕೊಳ್ಳಿ. ಡೆಫಿನೇಷನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ನಿಮಗೆ. ಸೊ ಡೆಫಿನೇಷನ್ ನೋಡ್ಕೊಳ್ಳಿ ಆ್ಯಂಡ್ ಅದನ್ನು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಇಲ್ಲ ಒಂದು ವಿಡಿಯೋನ ಪಾಸ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ, ಯೂಸ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟು ಮೀನಿಂಗ್ ಆಫ್ ಮಾರ್ಜಿನಲ್ ಕಾಸ್ಟ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಾರ್ಜಿನಲ್ ಕಾಸ್ಟ್ ರೆಫರ್ಸ್ ಟು ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಅಮೌಂಟ್ ಆಫ್ ಕಾಸ್ಟ್ ಆನ್ ಅಕೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಪ್ರೊಡಕ್ಷನ್ ಬೈ ಎ ಸಿಂಗಲ್ ಆರ್ ಒನ್ ಯೂನಿಟ್. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಮಾರ್ಜಿನಲ್ ಕಾಸ್ಟ್ ರೆಫರ್ಸ್ ಟು ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಅಮೌಂಟ್ ಆಫ್ ಕಾಸ್ಟ್. ಸೊ ಇಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್, ಹೆಚ್ಚು ಅಥವಾ ಕಮ್ಮಿ ಆಗೋ ಒಂದು ಕಾಸ್ಟಲ್ಲಿ ಹೆಚ್ಚು ಅಥವಾ ಕಮ್ಮಿ ಆಗೋದನ್ನ ನೋಟಿಸ್ ಮಾಡುತ್ತಾರೆ. ಆನ್ ಅಕೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪ್ರೊಡಕ್ಷನ್ ಬೈ ಸಿಂಗಲ್ ಯೂನಿಟ್. ಒಂದು ಸಿಂಗಲ್ ಯೂನಿಟ್ ಒಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿ ಒಂದು ಕಾಸ್ಟ್ ವೇರಿಯೇಷನ್ ಎಷ್ಟಾಗಿದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ಗೆ ಎಷ್ಟಾಗಿದೆ, ಒಂದು ಯೂನಿಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಕಾಸ್ಟ್, ಎಕ್ಸ್ಟ್ರಾ ಕಾಸ್ಟ್ ಇನ್ಕರ್ ಆಗಿದೆ ನಮ್ಮದು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಒಂದು ಮಾರ್ಜಿನಲ್ ಕಾಸ್ಟಿಂಗಲ್ಲಿ. ಓಕೆ. ಸೊ ನೆಕ್ಸ್ಟ್ ಇನ್ ಶಾರ್ಟ್ ಅಲ್ಲಿ ಹೇಳಬೇಕು ಅಂದರೆ, ಮಾರ್ಜಿನಲ್ ಕಾಸ್ಟ್ ಈಸ್ ದ ಅಡಿಷ್ನಲ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಆ್ಯನ್ ಅಡಿಷ್ನಲ್ ಯೂನಿಟ್. ಸೊ ಸಿಂಪಲಿ ಇದೆ ಅರ್ಥನೇ. ಮಾರ್ಜಿನಲ್ ಕಾಸ್ಟ್ ಈಸ್ ದ ಅಡಿಷ್ನಲ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಒನ್ ಅಡಿಷ್ನಲ್ ಯೂನಿಟ್. ಒಂದು ಎಕ್ಸ್ಟ್ರಾ ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಎಷ್ಟು ಎಕ್ಸ್ಟ್ರಾ ಖರ್ಚಾಗುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈಗ ಇದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ನೋಡ್ಬೋದು. ನಿಮ್ಮ ಸ್ಕ್ರೀನ್ ಮೇಲಿದೆ, ಅದನ್ನು ನೀವು ಸ್ಕ್ರೀನ್ಶಾಟ್ ಅಥವಾ ಒಂದು ಕಡೆ ಬರ್ಕೊಂಬಿಡಿ ಇದನ್ನು. ಸೊ ಫ್ರೆಂಡ್ಸ್, ಈಗ ಮಾರ್ಜಿನಲ್ ಕಾಸ್ಟಿಂಗ್ ಈಕ್ವೇಷನ್ಸ್ ನೋಡೋಣ. ಸೊ ಇದರಲ್ಲಿ ನೀವು ಡಿಸ್ಪ್ಲೇ ಮೇಲೆ ಕಾಣ್ತಿರ್ಬೋದು, 2 ಫಾರ್ಮುಲಾಸ್ ಇದೆ, ಅದೇ ಥರ ಒಂದು ಫಾರ್ಮ್ಯಾಟ್ ಕೂಡ ಇದೆ. ಸೊ ಅಲ್ಲಿ ಫಸ್ಟಲ್ಲಿ ಏನಿದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಆ್ಯಂಡ್ ಇನ್ನೊಂದಿದೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. ಸೊ ಇಲ್ಲಿ 2 ಕಂಡೀಷನ್ಸ್ ಇದ್ದಾಗ ಆ ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಒಂದು ಪ್ರಾಫಿಟ್ ಇದ್ದಾಗ ಮತ್ತು ಇನ್ನೊಂದು ಲಾಸ್ ಇದ್ದಾಗ. ಸೊ ಪ್ರಾಫಿಟ್ ಇದ್ದರೆ ಫಿಕ್ಸ್ಡ್ ಕಾಸ್ಟಿಗೆ ಆ್ಯಡ್ ಮಾಡ್ತೀವಿ, ಲಾಸ್ ಇತ್ತು ಅಂದರೆ ಫಿಕ್ಸ್ಡ್ ಕಾಸ್ಟಲ್ಲಿ ಲೆಸ್ ಮಾಡ್ತೀವಿ. ಸೊ ಅಲ್ಲಿ ಕೆಳಗಿರೋ ಫಾರ್ಮ್ಯಾಟ್ ಕೂಡ ನೋಡ್ಕೊಬೋದು. ಸೇಲ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಸೇಲ್ಸ್ ಬರೀಬೇಕು ಫಸ್ಟು. ಸೇಲ್ಸಲ್ಲಿ ಲೆಸ್ ಮಾಡಬೇಕು ವೇರಿಯಬಲ್ ಕಾಸ್ಟ್ನ. ಸೇಲ್ಸಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಮಗೆ ಸಿಗೋದು ಕಾಂಟ್ರಿಬ್ಯೂಷನ್ ಏನಾಗಿರುತ್ತೆ, ನಮಗೆ ಇನಿಷಿಯಲ್ ಪ್ರಾಫಿಟ್ ಆ ಥರ ಇರುತ್ತೆ, ಒಂದು ಪ್ರಾಫಿಟ್ ಕೂಡ ಅದು ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಅದರಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡ್ತೀವಿ. ಅದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಬರುತ್ತೆ. ಎಬೋ ಫಾರ್ಮ್ಯಾಟ್ಗೆ ಒಂದು ಎಕ್ಸಾಂಪಲ್ ಇದೆ. 15,000 ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ 7,500, ಫಿಕ್ಸ್ಡ್ ಕಾಸ್ಟ್ 4,500. ಮತ್ತು ಇಲ್ಲಿ ನಾವು ಅದೇ ಫಾರ್ಮ್ಯಾಟ್ಗೆ ಅಪ್ಲೈ ಮಾಡೋಣ. ಸೇಲ್ಸ್ 15,000 ಇರುತ್ತೆ, ಅದರಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ 7,500 ಅಲ್ಲಿ ಕೊಟ್ಟಿದ್ದಾರೆ.
ಮತ್ತು ಅದರಲ್ಲಿ ಲೆಸ್ ಮಾಡಿದ್ರೆ ಉಳಿಯೋದು 7500. ಸೊ ಅದು ನಮಗೆ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ಅಲ್ಲಿ ಕಾಂಟ್ರಿಬ್ಯೂಷನಲ್ಲಿ ಲೆಸ್ ಮಾಡ್ತೀವಿ ಫಿಕ್ಸ್ಡ್ ಕಾಸ್ಟ್ನ 4500. ಸೊ ಅದನ್ನು ಲೆಸ್ ಮಾಡಿದ ಮೇಲೆ ಕೆಳಗೆ ರಿಮೈನಿಂಗ್ 3000 ಉಳಿಯುತ್ತೆ. ಅದು ನಮಗೆ ಪ್ರಾಫಿಟ್ ಆಗಿರುತ್ತೆ. ಈಗ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಬಳಸೋವಂಥ ಒಂದು ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನೋಡ್ಕೊತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ನಾವು ಕಂಡುಹಿಡಿಯೋದು ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋಕ್ಕೆ ನಿಮ್ಮ ಡಿಸ್ಪ್ಲೇ ಮೇಲೆ ನಿಮಗೆ ಕಾಣ್ತಿದೆ ಫಾರ್ಮುಲಾ. ಇಟ್ ಈಸ್ ದ ಡಿಫ್ರೆನ್ಸ್ ಅಂದರೆ ಕಾಂಟ್ರಿಬ್ಯೂಷನ್ ಮೀನಿಂಗ್ ಏನು ಅಂದರೆ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಸೊ ಮತ್ತು ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟ್ ನಡುವೆ ಇರೋವಂಥ ಒಂದು ಡಿಫ್ರೆನ್ಸ್ ಅಮೌಂಟ್ನ ನಾವು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಫಾರ್ಮುಲಾ ಏನಿದೆ, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಇಲ್ಲ ಇನ್ನೊಂದು ಫಾರ್ಮುಲಾ ಇದೆ, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಇನ್ನೊಂದಿದೆ ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಮೈನಸ್ ಲಾಸ್. ಸೊ ಫ್ರೆಂಡ್ಸ್, ಈ ಒಂದು ಫಾರ್ಮುಲಾಸ್ನ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಒಂದು ಕಡೆ ಬರ್ಕೊಳ್ಳಿ, ಇಲ್ಲಾಂದರೆ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಬೇಡಿ. ಸೊ ನೆಕ್ಸ್ಟ್ ಫಾರ್ಮುಲಾ ಬರುತ್ತೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, PV ರೇಷಿಯೋ ಅಂತ. ಇದು ಕೂಡ ಅಷ್ಟೇ ನಿಮ್ಮ ಸ್ಕ್ರೀನ್ ಮೇಲೆ ಫಾರ್ಮುಲಾಸ್ ಬರ್ತಾ ಇದ್ದಾವೆ. ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಇಲ್ಲ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ, ಮತ್ತು ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಫ್ರೆಂಡ್ಸ್, ಇಲ್ಲಿ PV ರೇಷಿಯೋ ಅಲ್ಲಿ ಮೇನ್ ಫಾರ್ಮುಲಾ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಬಂದಿರುತ್ತಲ್ಲ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಆ ಒಂದು ಅಮೌಂಟು ನಮ್ಮ ಸೇಲ್ಸಿಗೆ ಎಷ್ಟು ಪರ್ಸೆಂಟಲ್ಲಿದೆ ಅನ್ನೋದೊಂದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ಕೆಳಗಿರೋ ಫಾರ್ಮುಲಾಸ್ ಎಲ್ಲ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರ್ತಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಈಸ್ BEP, ಮೀನ್ಸ್ ಬ್ರೇಕ್ ಈವನ್ ಪಾಯಿಂಟ್. Break-even point is the level of activity or volume of sales which the total costs are exactly equal to the total revenue, that is sales. ಸೊ ಇಲ್ಲಿ ನಮ್ಮ ಸೇಲ್ಸಿಗೆ ಈಕ್ವಲ್ ಆಗಿ ಟೋಟಲ್ ಕಾಸ್ಟ್ ಇರುತ್ತೆ. ನಮ್ಮ ಸೇಲ್ಸ್ ರೆವೆನ್ಯೂ ಎಷ್ಟಿರುತ್ತೋ ಅದೇ ಎಕ್ಸಾಕ್ಟ್ಲಿ ಸೇಮ್ ಅಷ್ಟು ನಮಗೆ ಟೋಟಲ್ ಕಾಸ್ಟ್ ಇರುತ್ತೆ. ವೇರಿಯಬಲ್ ಮತ್ತು ಫಿಕ್ಸ್ಡ್ ಕಾಸ್ಟ್ ಎರಡು ಸೇರಿಸಿದರೆ ಟೋಟಲ್ ಕಾಸ್ಟ್ ಆಗುತ್ತೆ. ಓಕೆ, ಸೊ BEP ನಮಗೆ ಯೂನಿಟ್ಸಲ್ಲಿ ಬೇಕು ಅಂದರೆ ಯೂನಿಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ನಾವು ಎಷ್ಟು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಕಾಸ್ಟು ಮತ್ತು ರೆವೆನ್ಯೂ ಈಕ್ವಲ್ ಆಗಿರುತ್ತೆ ಅಂತ. ಸೊ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಮತ್ತು ನಮಗೆ ಸೇಲ್ ವ್ಯಾಲ್ಯೂದಲ್ಲಿ ಬೇಕು ಅಂದರೆ BEP ಇನ್ ಸೇಲ್ಸ್ ವ್ಯಾಲ್ಯೂ ಬೇಕು ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ PV ರೇಷಿಯೋ ಮಾಡಿದ್ರೆ ನಮಗೆ ಸೇಲ್ ವ್ಯಾಲ್ಯೂದಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಫಾರ್ಮುಲಾ ಇದೆ ವ್ಯಾಲ್ಯೂದಲ್ಲಿ ಕಂಡುಹಿಡಿಯೋಕ್ಕೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್ ಮಾಡಿದ್ರೆ ನಮಗೆ ಸೇಲ್ ವ್ಯಾಲ್ಯೂ ಎಷ್ಟು ಸೇಲ್ಸ್ ಮಾಡಿದ್ರೆ ನಮ್ಮ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಈಕ್ವಲ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಫೋರ್ತ್ ಕ್ಯಾಲ್ಕುಲೇಷನ್, ಮಾರ್ಜಿನ್ ಆಫ್ ಸೇಫ್ಟಿ ಅಂತ. ಮಾರ್ಜಿನ್ ಆಫ್ ಸೇಫ್ಟಿ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೇಲ್ಸ್ ಆ್ಯಂಡ್ ಸೇಲ್ಸ್ ಅಟ್ BEP. ಇಲ್ಲಿ ಆ್ಯಕ್ಚುಯಲ್ ಸೇಲ್ಸ್ ಎಷ್ಟಾಗಿರುತ್ತೆ ಮತ್ತು BEPಯಲ್ಲಿ ಎಷ್ಟು ಸೇಲ್ಸ್ ಇರುತ್ತೆ ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಷನಿಂದ ನಾವು ಈ ವರ್ಷ ಎಷ್ಟು ಜಾಸ್ತಿ ಸೇಲ್ ಮಾಡಿದ್ದೀವಿ ನಾವು ಅನ್ನೋದು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವೆರಡರ ಮಧ್ಯೆ ಡಿಫ್ರೆನ್ಸ್ ಇರೋದನ್ನ ಮಾರ್ಜಿನ್ ಆಫ್ ಸೇಫ್ಟಿ ಅಂತಾರೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಏನು, ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಮಾಡಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ. ಸೊ ನೆಕ್ಸ್ಟ್ ಫಾರ್ಮುಲಾ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ರುಪೀಸ್, ಅಂದರೆ ನಮಗೆ ಎಷ್ಟು ಸೇಲ್ಸ್ ಮಾಡಿದ್ರೆ ನಮಗೆ ಅಷ್ಟು ಪ್ರಾಫಿಟ್ ಬೇಕಾಗುತ್ತೆ ಅಂತ. ಅದಕ್ಕೆ ಫಾರ್ಮುಲಾ ಪ್ರಾಫಿಟ್ ಡಿವೈಡ್ ಬೈ PV ರೇಷಿಯೋ ಮಾಡಬೇಕು. ಸೊ ಮೇಲ್ಗಡೆ ನಮಗೆ ಎಷ್ಟು ಪ್ರಾಫಿಟ್ ಬೇಕೋ ಅದನ್ನು ಡಿಸೈರ್ ಪ್ರಾಫಿಟಲ್ಲಿ ಮೆನ್ಷನ್ ಮಾಡಿ ಡಿವೈಡ್ ಬೈ PV ರೇಷಿಯೋ ಮಾಡಿದ್ರೆ ನಮಗೆ ಎಷ್ಟು ಸೇಲ್ ಮಾಡಬೇಕು ಅದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈಸ್ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಯೂನಿಟ್ಸ್, ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಬೇಕು ನಾವು ನಮಗೆ ಬೇಕಿರೋಂಥ ಒಂದು ಪ್ರಾಫಿಟ್ನ ತಗೊಳಕ್ಕೋಸ್ಕರ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಇದನ್ನು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಯೂನಿಟ್ಸ್ ಬರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಥಿಯರಿಟಿಕಲ್ ಪಾರ್ಟ್ ಮುಗಿದಿದೆ. ಈಗ ಪ್ರಾಬ್ಲಮ್ಸ್ ನೋಡ್ಕೊಳ್ತಾ ಹೋಗೋಣ. ಸೊ ಇವಾಗ ನಿಮ್ಮ ಡಿಸ್ಪ್ಲೇ ಮೇಲೆ ಒಂದು ಪ್ರಾಬ್ಲಮ್ ವಿತ್ ಸೊಲ್ಯೂಷನ್ಸ್ ಬರ್ತಾ ಹೋಗುತ್ತೆ. ನೀವು
ಈ ಪ್ರಾಬ್ಲಮ್ಸ್ನ ಒಂದು ಕಡೆ ಬರ್ಕೊಬೋದು, ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಬೋತ್ ಇದ್ದಾವೆ. ಸೊ ಫ್ರೆಂಡ್ಸ್, ಲಾಸ್ಟ್ ಇಯರ್ May-June 2019 ಕ್ವಶನ್ ಪೇಪರಲ್ಲಿರೋ ಅಂಥ ಕ್ವಶನ್ ಇದ್ದು, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 2 years ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್ನ ಫೈಂಡ್ ಔಟ್ ಮಾಡಿ ಆನ್ಸರ್ನ ಕಂಡುಹಿಡಬೇಕಾಗುತ್ತೆ. PV ರೇಷಿಯೋ ಮತ್ತು ಫಿಕ್ಸ್ಡ್ ಕಾಸ್ಟ್ BEPನ. ಓಕೆ, ಸೊ ಇದ್ರ ಸೊಲ್ಯೂಷನ್ ನಾನು ಮಾಡಿದ್ದೀನಿ, ನೋಡಿ. ಸೊ ಫ್ರೆಂಡ್ಸ್, ದಿಸ್ ಈಸ್ ದ ಸೊಲ್ಯೂಷನ್. ಇದರಲ್ಲಿ ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ ನಾನು ಕೇಳೋಕ್ಕೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಥಿಯರಿ ಬಗ್ಗೆ ಮಾಡಿದ್ದೀನಿ. ಸೊ ಇದರಲ್ಲಿ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಬಿಕಾಸ್ ವಿಡಿಯೋನೇ ತುಂಬ ಲಾಂಗ್ ಆಗಿದೆ. ಸೊ ನೆಕ್ಸ್ಟ್ ಇನ್ನೂ ಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋವಂಥ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ತಲುಪಿಸ್ತೀನಿ ನಿಮಗೆ. ಮತ್ತು ಇಂಥ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.